4 ಜನ ಸಹಾಯ ಮಾಡೋಣ. ಚೆನ್ನಾಗಿದೆ ದೇವಸ್ಥಾನ. ನೀವು ಕೊಡೋ ದುಡ್ಡಲ್ಲೇ, ನೀವು ಕೂಡ ಹಣದಲ್ಲೇ, ಒಂದೇ ರೂಪಾಯಿ ಚಂದ ಕೊಡದಂಗೆ, ಚಂದ ಇಸ್ಕೊಂಡಂಗೆ ಅದರಲ್ಲಿ ನಾವು ಸ್ವಲ್ಪ ಸಣ್ಣ ಗುಡಿ ಕಟ್ಕೊಂಡು 4 ಜನ ಸಹಾಯ ಮಾಡ್ತೀವಿ ಅನ್ನೋದು ಹತ್ರ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಯಾರೋ ನಿಮ್ಮ ಊರಿಗೆ ಬಂದು, ನಿಮ್ಮ ಮನೆ ಬಾಗಿಲಿಗೆ ಬಂದು, ನಿಮ್ಮ ರೋಡಿಗೆ ಬಂದು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಚೀಟಿ ಕೊಟ್ಟಾಗ್ಲಿ ಏನುಗಾಗಲಿ ಯಾವುದೇ ರೀತಿ ದುರುಪಯೋಗದಿಂದ ಬಂದು ನಿಮ್ಗೆ ಹಣ ಕೇಳಿದ್ರೆ 1 ರೂಪಾಯಿ ಹಣ ಯಾರಿಗೂ ಕೊಡ್ಕೊಡ್ದು. ನೀವು ದುರ್ಗಾಸ್ಥಳದಲ್ಲಿ ನನ್ನ ತಮ್ಮಂದ್ರಲ್ಲ, ನನ್ನೇ ನೀವು ಗುರುಗಳನ್ನೋದು. ನಾನು ಗುರುಗಳಾಗಿಲ್ಲ, ನಿತ್ಯ ನಮ್ಮ ತಾಯಿ ಸೇವೆ ಮಾಡ್ಕೊಂಡು ಆ ತಾಯಿ ಸೇವೆ ಹೇಳ್ತಾರೆ. 10 ತಿಂಗಳು ಆರಾಮಾಗಿದ್ದೀನಿ. ಅದೇ ನನ್ನ ಮನೆ, ಇದೇ ಅವಳ ಮನೆ. ನಂದು ಈ ತರ ಮನೆ, ಅವಳದು ಆ ತರ ಮನೆ. ಹಂಗಿದೀವಿ. ನೀವು ಹಿಂಗೆ ನಿಮ್ಮ ತಾಯಿ ದಯವಿಟ್ಟು ನಿಮ್ಗೆ ವಿನಂತಿ ಏನಂದ್ರೆ, ನಿಮ್ಮ ಎತ್ತು ತಾಯಿ ತಂದೆ ಅನ್ನ ಹಾಕರಪ್ಪ. ನೀವು ಅದೇ ದೊಡ್ಡ ಸಾಧನೆ. ನಿಮ್ಮ ಎತ್ತು ತಾಯಿ ತಂದೆ ಅನ್ನ ಹಾಕಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕಲಿಸಿ. ಇದಕ್ಕಿಂತ ದೊಡ್ಡ ಸಾಧನೆ ಏನೂ ಇಲ್ಲ. ಇದೆಯಾ? ನಿಮ್ಮ ಅಪ್ಪ ಅಮ್ಮನ ಹೆಸರು ಕೆಡಿಸ್ದಂಗೆ, ಸಾಲ ಮಾಡ್ದಂಗೆ, ಮುಚ್ಚಿಕೊಂಡಂಗೆ ಒಳ್ಳೆ ಸಾವು ಸಾಯಿದಿ. ನೇಣಕ್ಕೆ ಅನ್ನೋದು, ರೋಡ ಸಾಯೋದು, ಆಕ್ಸಿಡೆಂಟ್ ಆಗೋದು, ಕಾಯಿಲೆ ಬರೋದು ಸಾವಲ್ಲ. ಸಾವು ಬರೋದಕ್ಕೆ ಆರೋಗ್ಯ ಇದೆ ದೇವ್ರನ್ನ ಕೇಳಿ. ನಾವು ಕೇಳ್ತೇವೆ ಅಂತ ಸತಾ. ಯಾರಾದ್ರು ನಿಮ್ಮ ಮನೆ ಬಾಕ್ಲಿ ಬಂದು ದುಡ್ಡು ಕೇಳಿ 1 ರೂಪಾಯಿ ದುಡ್ಡು ಕೊಡ್ಬೇಡಿ. ನಿಮಗೆ ಪ್ರೀತಿ ಇದ್ರೆ ಕಾಣಿಕೆ ಡಿಬ್ಬಿ ಕಳಿಸಿ. ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ಸೀರೆ ತರದಾರ, ದೇವ್ರ ಸೀರೆ ತರ ಬದಲಿಗೆ 100 ರೂಪಾಯಿದಲ್ಲಿ ಪರವಾಗಿಲ್ಲ. ಮಾಮೂಲಿ ಸೀರೆ ತಂದು ಬಡವರಿಗೆ ಕೊಡಿ. ಏನ್ ಕೊಡೋದಂತ ನಾನು ನಿಮಗೆ ನಿತ್ಯ ತೋರಿಸ್ತಾ ಇರ್ತೀನಿ ಕೊಡೋದಂಗೆ ಅಂತ. ಹಿಂಗೆ ಇಸ್ಕೊಂಡು ಹಿಂಗೆ ಕೊಡ್ತಾ ಇರ್ಬೇಕು ಆಯ್ತಾ ಅನ್ನೋದಾದ್ರೆ ಇಲ್ಲಿ ಪವಾಡನೇ ನಂಬಿಕೆ. ಎರಡನೇದು ಕಾಯ ತಾಳ್ಮೆ ಇದ್ರೆ ಮಾತ್ರ ಬನ್ನಿ. ಇಲ್ಲಿ ನಿಮ್ಗೆ ಕರೆದು ಸನ್ಮಾನ ಮಾಡಕ್ ನಂಗೆ ಆಗಲ್ಲ. ನಾವು ಸನ್ಮಾನ ಮಾಡಲ್ಲ. ಈಗ ಸನ್ಮಾನ ಮಾಡಕ್ ನಮ್ಗೆ ಟೈಮ್ ಇಲ್ಲ. ನೋಡಿ ಚಪ್ಪಲಿ ಬಿಡ್ತಾರೆ ಅಂತ ನೋಡಿ ನಂಬಿಕೆ ಇದ್ರೆ ನಿಮ್ಮ ಮನೆ ಬಾಕ್ಲಲ್ಲಿ ಗಡಿಯಾರ ಟಿವಿ ಎದುರುಗಡೆಗೆ ಫೋಟೋ ಇಕ್ಬೇಕು. ನಾವು ಆ ಜಾತಿ ಈ ಜಾತಿ ಹಂಗಂಗಲ್ಲ ಅಂತ ಅರ್ಧಗತಕ್ಕಿರುತ್ತೆ, ಫೋಟೋ ಹೊಡೆದಗತಕ್ಕಿರುತ್ತೆ. ನಿಮ್ ನಂಬಿಕೆ ನೀವು ನಂಬತಕ್ಕ ಇರುತ್ತೆ. ಇನ್ನೊಮ್ಮೆ ಕೇಳಿ, ಯಾರಿಗಾರ ಮಾಟ ಆಗಿದ್ರೆ, ಮಂತ್ರ ಆಗಿದ್ರೆ, ಆಗಿದೆ ಅಂತ ಅನ್ಸಿರಿ, ಯಾರು ನನ್ನಂತ ನಿಮ್ಗೆ ಕಿವಿ ಹೂ ಹಾಕಿ ನೀವು ಇಕ್ಕೊಂಡಿದ್ರೆ ಬೇಡ, ಇಕ್ಕಿದ್ರೆ ಬೇಡ, ನಿಮಗೆ ಅನ್ಸಿದ್ರೆ ಮಾತ್ರ ಅಲ್ಲಿ ಸೇರ್ಕೈ ಕೊಟ್ಟೀನಿ. ಅದು 1 ವರ್ಷ ಟೈಮ್ ಇರುತ್ತೆ. ನಮ್ಮ ಮನೆ ಬಾಗಿಲು ಕಟ್ಟಿ ಯಾರು ಮಾಡಿದ್ದು ಅವನಿಗೆ ವಾಪಸ್ ಆಗುತ್ತೆ. ಗೊತ್ತಾ? ನಂಬಿಕೆ ಇದೆ. ನಿಮ್ ಗಾಡಿಗಳಿಗೆ ಪವರ್ ಹೆಂಗ್ ಹಾಕೋದಂಗೆ ಹಾಕೊಂಡ್ರೆ ನೋಡಿರ್ತೀರಿ ಸಾಕಷ್ಟು ಬಾರಿ ಭಕ್ತ ಬಂದು ಹೇಳ್ತಾ ಎಲ್ಲ ಆಕ್ಸಿಡೆಂಟ್ ಆಗಲ್ಲ. ಕಲ್ಲೇ ಮಣ್ಣು ದೇವ್ರು ಅಂದಾಗ ರಸ್ತೆಗೆ ಆಕ್ಸಿಡೆಂಟ್ ಆಗ್ಬೋದೇನೋ ದೆವ್ವಿತ್ತ ಗೊತ್ತಿಲ್ಲ. ಮರ್ತ್ಗಳೇನೋ ಇರುತ್ತೆ ಅಂದ್ರೆ ಕೆಲವರು ಇಲ್ಲ ಅಂತಾರೆ, ಕೆಲವರು ನಮ್ಮ ಅಪ್ಪನೇ ಗೊತ್ತಿಲ್ಲ ಅಂತ. ನಮ್ಸಕ್ಕಾಗಲ್ಲ. ನಮಗೆ ನಂಬಿದ್ರೆ ಗಾಡಿಗೆ ಸ್ಟಿಕ್ಕರ್ ಹಾಕೊಳ್ಳಿ, ಯಾವುದೇ ಅನಾಹುತ ಆಗಲ್ಲ. ಯಾವುದೇ ಕೆಟ್ಟ ಒಳಗೆ ಬರಲ್ಲ. ಯಾಕಂದ್ರೆ ಬಾಂತ ಇರ್ತೀರಿ, ಬಸ್ ಇರ್ತೀರಿ, ವಯಸ್ಸಾರು ಇರ್ತಾರೆ, ಮಕ್ಕಳು ಇರ್ತಾರೆ. ದಯವಿಟ್ಟು 2 ಕಡೆ ಸ್ಟಿಕ್ಕರ್ ಹಾಕೊಳ್ಳಿ. ಪರ್ಸನ್ ಕಾರ್ಗೆ ಬೈಕಿ ಸಿಂಗಲ್ ಹಾಕೊಳ್ಳಿ. ಸಣ್ಣ ಅಂಗಡಿ ಸಣ್ಣ ಸ್ಟಿಕ್ಕರ್ ಹಾಕೊಂಡು ಜೂರ ಮಾಡಿ, ಪರವಾಗಿಲ್ಲ. ದೊಡ್ಡ ಅಂಗಡಿ ದೊಡ್ಡ ಫೋಟೋ ಹಾಕೊಳ್ಳಿ, ದೊಡ್ಡ ಮೇಲೆ ದೊಡ್ಡ ಫೋಟೋ ಹಾಕಿ. ದಿನ ಪೂಜೆ ಮಾಡ್ಕೊಂಡು ಕೂತ್ಕೋಬೇಡಿ. ಅಲ್ಲಿ ಕಡ್ಡಿ ಹಚ್ಚಿ ಕಲ್ಸ್ಕೋಗಿ ಸಮಯದ ಮುಟ್ಟಿ ಸಮಯದ ಇಲ್ಲ ಯಾವ ಮನೆ ಗಲಾಟೆ ಆಗುತ್ತೆ, ಹುಷಾರಿಲ್ಲ, ನಾ ಮಾಯಸರಿಲ್ಲ ಪಾಯಸರಿಲ್ಲ ನಿಮ್ಗೆ ಅನ್ಸಿದ್ರೆ ಇಲ್ಲಿ ತಂಬು ಅಂತ ನಾನು ತಮ್ಗೆ ಅಂತೀನಿ ಕೆಳಗಡೆ ಎಲ್ಲ ನೀರಿಕೊಳ್ಳಿ. ತಂಬಲ್ಲಿ ಒಳಗೆ ಸ್ವಲ್ಪ ನೀರು ಹಾಕೊಳ್ಳಿ, ಅಮ್ಮೊಂದು ಕುಂಕುಮ ಹಾಕೊಳ್ಳಿ, ಬೇವಿನ ಸೊಪ್ಪು ತಗೊಳ್ಳಿ. ಬೇವಿನ ಸೊಪ್ಪು ನೆನಪಿಲ್ಲ ನಿಮ್ಗೆ, ಅಮಾವಾಸ್ಯೆ ದಿವಸ ಮಾತ್ರ ತಗೊಂಡು ನಿಮ್ಗೆ ಅನುಮಾನ ಪಡ್ತವ, ದನಕರ ಕಟ್ಟದವ ಉಗ್ಬಿಡಿ. ಯಾವನ್ ಏನ್ ಮಾಡ್ಯಾನ ಅದು ಅವ್ರಿಗೆ ವಾಪಸ್ ಹೋಗ್ಲಿ ಅಂತ. ಅರ್ಥ ಆಗುತ್ತಾ? ಪದೇ ಬರ್ಬೇಕಾ? ಸರಿ ಬರ್ಬೇಕಾ? ಅಲ್ಲ ಬರಬೇಡಿ. ಅಲ್ಲ ಸಾಲ ಮಾಡ್ಕೊಂಡಂಗೆ ಬನ್ನಿ, ನಿದ್ದಿಗಡ್ದಂಗೆ ಬನ್ನಿ, ಉಪವಾಸ ಬರಬೇಡಿ ದಯವಿಟ್ಟು. ದೇವ್ರು ಯಾವ್ದು ಉಪವಾಸ ಬಂದಿಲ್ಲ. ಬರೋ ಪ್ರೀತಿ ಇದ್ರೆ ಬರೇ ಕಾಲಕ್ಕೆ ಬನ್ನಿ, ಇತ್ತೊಟ್ಟು ತಲೆ ಕರಿದಂಗೆ ಬನ್ನಿ. ಇದೇ ನಿಮ್ ವ್ರತ. ಖಾಲಿ ಒಂದು ಮೊಳಸಿಟ್ಟು ನಿಮ್ ಕರ್ಮ ರೀತಿ ಅಂತ ಭಾವನೆಗಳು ಅಷ್ಟೇ. ಊಟ ಮಾಡ್ಕೊಂಡ್ ಬನ್ನಿ, ಉಪವಾಸ ಬರೋ ಅವಶ್ಯಕತೆ ಇಲ್ಲ. ಮಕ್ಕಳು ಉಪವಾಸ ಬರೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಆಮೇಲೆ ಸಾಧ್ಯವಾದ್ರೆ ನಿಮ್ಗೆ ಒಂದೇ ಒಂದು ಏನಂತ ಕಂಡ ಮನೆ ಬಗ್ಕೊಂಡು ಬಂದು ತೀರ್ಥ ಕೊಡಿ, ಮಕ್ಕಳು ಮರಿತಾರೆ. ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ, ದುರ್ಗಾಸ್ಥಳ ಅಂತ ಸಾಕಷ್ಟು ಜನ, ಅವ್ರು ಹೇಳಕ್ಕಾಗಲ್ಲ ಯಾರು ಅಂತ ಅನ್ನದಾತ ನನ್ಗೆ ಅವರು ನಿಮ್ಮನ್ನ ಬರ್ಲಿಕ್ಕೆ ಕಾರಣ ಅದಕ್ಕಂತಾರೋ, ನನಗೆ ಹೊಟ್ಟೆ ತುಂಬಾಗೆ ಅನ್ನ ಕೊಡೋದಕ್ಕಂತಾರೋ, ದೇವ್ರ ಜೊತೆಗೆ ದೇವರೆಷ್ಟು ಮುಖ್ಯನೋ ಈ ಭಕ್ತರು ಅಷ್ಟೇ ಮುಖ್ಯ. ಅದ್ರ ವಿಡಿಯೋ ಮಾಡೋ ಪುಣ್ಯಾತ್ಮರು ಯಾರೋ ನಂಗೆ ಗೊತ್ತೇ ಇಲ್ಲ ಎಲ್ಲರಿಗೂ. ಮತ್ತೆ ಇವತ್ತು ಯಾರ್ಯಾರು ಕಾಣಿಕೆ ಡೆಬ್ಬಳ ದುಡ್ಡು ಹಾಕಿದಿರಿ, ಅಕ್ಕಿ ತಂದು ಕೊಟ್ಟಿರಿ, ಬೆಲ್ಲ ತಂದು ಕೊಟ್ಟಿರಿ, ಸೀರೆ ತಂದು ಕೊಟ್ಟಿರಿ, ನಿಮ್ಗೆಲ್ಲ ನನ್ನ ದೇವಸ್ಥಾನ ಕಡೆಯಿಂದ ಒಂದ್ಸರಿ. ಆಮೇಲೆ ಒಂದೇ ಒಂದು ಏನಂತ ದೂರಿಂದ ಬಂದಿವಿ ಅನ್ಬೇಡಿ. ನಾಳೆಗೆ ನೀವು ಬರೋಕ್ಕಾಗಲ್ಲ, ನಿಧಾನಕ್ಕೆ ಮನೆಗೆ ಹೋಗಿ ನಾವು ಇಲ್ಲೇ ಇರ್ತೀವಿ. ಆಮೇಲೆ ಇದೇ ಪಕ್ಕ ಬಂದಿ ಅನ್ಬೇಡಿ, ನಾನು ಸನ್ಮಾನ ಮಾಡಲ್ಲ. ನನಗೆ ಗೊತ್ತಿರೋದು ಒಂದೇ, ಬಾಯಿಗೆ ಏನ್ ಬರ್ತದೆ ಹೇಳ್ತೀನಿ. ಇಷ್ಟೇ ಬುದ್ಧಿ ಕತ್ಕೊಳ್ಳಿ, ಕಟ್ಟೋರು ಮನೆಗೆ ಹೋಗಿ. ಕರೆಕ್ಟ್ ಅಂತಮ್ಮ? ದುರಹಂಕಾರ ಬಿಡಿ. ಆಮೇಲೆ ಹಂಗೆ ಆ ಸ್ವಾಮಿಯರು ಹಿಂಗಂತಾರೆ ಅಂತ ನಿಮ್ಗೆ ಅನುಮಾನ ಇದ್ರೆ ಒಂದೊಂದು ಕಲ್ಲಿಕ್ಕೆ ಸೀರೆ ಕೇಳಿಸ್ಕೊಳ್ಳಿ. ಬಾಡಿ ನಿಮ್ಗೆ ಯಾರೋ ಬಾಗ್ನ ಕೊಡೋರು, ನಾವು ಬಾಗ್ನ ಕೊಡ್ತೀವಿ. ಇನ್ನೂ ಎಲ್ಲ ಮಾಡ್ತೀವಿ. ಗಂಡು ಮಕ್ಳು ಯಾರಿಲ್ಲ ಬಂದು ಕೆಲಸ ಮಾಡಿ, ನಿಮಗೂ ಕೈಲ ಜನ ಮಾಡ್ತೀವಿ. ಆಗಲ್ವಾ? ಕುತ್ಕೊಂಡು ಬಿಗ್ ಬಾಸ್ ಸ್ಟಾರ್ಟ್ ಆಗ